ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ನನ್ನೆಲ್ಲ ರೈತರ ಮಿತ್ರರಿಗೆ ವಂದಿಸುತ್ತಾ ಸ್ನೇಹಿತರೆ, ಮನಸ್ಸಿನ ಮಾತು ವಿತ್ ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಹೇಳಕ್ ಹೊರಟಿರತಕ್ಕಂಥ ವಿಷಯ ಈ ಕಣ್ಣುಗಳ ಬಗ್ಗೆ ನನ್ನ ಅನಿಸಿಕೆಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ದಯವಿಟ್ಟು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಎಲ್ಲ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನ ಶೇರ್ ಮಾಡ್ರಿ, ಮತ್ತೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಅಂತ ಹೇಳ್ತಾ ಬರ್ರಿ ಬೇಗ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಲ್ಸೋದು ಬೇಡ, ಯಾಕಂತಂದ್ರೆ ಎಲ್ಲ ಇದಕ್ಕೆ ಈ ಕಣ್ಣುಗಳ ಬಗ್ಗೆ ಒಂದು ತಪ್ಪು ಅಭಿಪ್ರಾಯಗಳಿದಾವೆ. ಅದು ಸರಿನೋ ತಪ್ಪು ಅನ್ನುವಂತಹ ಒಂದು ವಿಚಾರಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ದಯವಿಟ್ಟು ನೀವು ನಾನು ಹೇಳಿರೋ ವಿಚಾರ ಸರಿಯಾಗ್ಲಿ ತಪ್ಪಾಗ್ಲಿ ಕಮೆಂಟ್ ಮೂಲಕ ನನಗೆ ಮಾಹಿತಿಯನ್ನ ನೀವು ಕೊಡ್ರಿ. ಕಮೆಂಟ್ ಮೂಲಕ ನೀವು ಹೇಳ್ತಾ ಹೋದಂಗೆಲ್ಲ ಅವಾಗನೇ ಬರ್ರಿ. ಈಗ ನಾವು ಲೇಟ್ ಮಾಡೋದು ಬೇಡ, ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಈ ಮರವನ್ನ ನೀವು ಗಮನಿಸ್ತಾ ಇದ್ದೀರಾ ನೋಡ್ರಿ, ಇದು ಎಷ್ಟು ಚಿಕ್ಕದಾಗಿ ಇದೆ. ಇಳುವರಿ ನೋಡ್ರಿ ಯಾವ ರೀತಿ ಇದೆ. ಇಳುವರಿ ಪ್ರತಿ ಒಂದು ಗಿಡದಲ್ಲಿನೂ ಸುಮಾರು ಅರ್ಧ ಅಡಿಯಷ್ಟು ನೋಡ್ರಿ, ಸುಮಾರು ಅರ್ಧ ಅಡಿಯಷ್ಟು ಕಣ್ಣುಗಳಿದಾವೆ. ಇನ್ನ ಕಣ್ಣು ಚಿಕ್ಕದಾಗ್ತಾ ಹೋದಂಗೆಲ್ಲ ಮರ ಹೈಟ್ ಬೆಳೆಯಲ್ಲ ಸ್ನೇಹಿತರೆ. ನೀವು ದೊಡ್ಡ ಕಣ್ಣು ನೋಡ್ತಾ ಹೋದಂಗೆಲ್ಲ ಜಾಸ್ತಿ ಹೋಗುತ್ತೆ. ಇಲ್ಲೊಂದು ಸ್ವಲ್ಪ ತೋರಿಸ್ತೀನಿ. ಒಂದ್ ಸ್ವಲ್ಪ ದೊಡ್ಡ ಕಣ್ಣಿದಾವೆ ನೋಡ್ರಿ, ಇಲ್ಲಿ ಸುಮ್ಮನೆ ದೊಡ್ಡ ಕಣ್ಣಿದಾವೆ, ಒಂದು ಅರ್ಧ ಅಡಿಗೂ ಮೇಲಿದಾವೆ. ಕಾಪ್ ನೋಡ್ರಿ, ಕಣ್ಣು ಎಷ್ಟು ಚಿಕ್ಕದಾಗಿ ಹೋಗ್ತಿರ್ತಾವೋ ಅಷ್ಟು ಚಿಕ್ಕದಾಗಿ ನೋಡ್ರಿ. ಈ ಕಣ್ಣುಗಳು ನೋಡ್ರಿ, ಒಂದು ಇಂಚು, ಇದು ಅರ್ಧ ಇಂಚು ಇದೆ ನೋಡ್ರಿ. ಈ ಕಣ್ಣುಗಳನ್ನು ನೋಡ್ರಿ, ಇದು ಇಳುವರಿ ನೋಡ್ರಿ. ಸುಮ್ಮನೆ ಮರ ದಪ್ಪಗಿದ್ರೆ ಒಳ್ಳೆ ಇದು ಬರುತ್ತೆ, ಹಂಗೆ ಹಿಂಗೆ ಅಂತಂದು ನೀವು ಇದು ಮಾಡ್ಕೊಬೋದು. ಎಷ್ಟು ಇಳುವರಿ ಇದೆ ನೋಡ್ರಿ. ಇಳುವರಿ ಒಳ್ಳೆ ಇಳುವರಿ ಇದೆ ಸ್ನೇಹಿತರೆ. ಬಹಳ ನೋಡ್ತಾ ಇದ್ದೀರ ನೀವು ಎಷ್ಟು ಕಾಯಿ ಚೆನ್ನಾಗಿ ಬಿಟ್ಟಿದ್ದಾವೆ ಅಂತೇಳಿ. ಈ ಕಣ್ಣುಗಳ ಬಗ್ಗೆ ಬಹಳ ಅನುಮಾನಾಸ್ಪದವಾಗಿರೋ ಸ್ನೇಹಿತರೆ. ಎಲ್ಲರೂ ಬುಡ ದಪ್ಪ ಬರ್ಬೇಕು, ಚೆನ್ನಾಗ್ ಕಣ್ಣು ಬರ್ಬೇಕು, ಹಂಗಾದ್ರೇನೆ ಇದಾಗದಂತ ನೀನು ಹೊಸ ತೋಟ ಅದ್ರ ಬಗ್ಗೆ ಇನ್ನೊಂದ್ಸತಿ ವಿಡಿಯೋ ಮಾಡ್ತೀನಿ. ಇವಾಗ ಹಳೇದ್ರ ಬಗ್ಗೆನೆ ವಿಡಿಯೋ ಮಾಡಿ ನೋಡ್ರಿ. ಕಣ್ಣುಗಳೆಲ್ಲ ಚಿಕ್ಕದಾಗಿದೆ. ಸುಮಾರು ಒಂದು 10-12 ವರ್ಷದ ಗಿಡ ಸ್ನೇಹಿತರೆ. ಈ 10-12 ವರ್ಷದ ಗಿಡ ನೋಡ್ರಿ ಯಾವ ರೀತಿ ಅಡಿಕೆ ಫಸಲನ್ನ ಬಿಡ್ತಾ ಐತೆ. ಹೆಚ್ಚು ಕಮ್ಮಿ ನಮ್ಮ ತೋಟದಲ್ಲಿ ಇರ್ತಕ್ಕಂತಹ ಎಲ್ಲ ಮರಗಳನ್ನು ಚಿಕ್ಕ ಗಣ್ಣುಗಳನ್ನೇ ಇದಾವ ಸ್ನೇಹಿತರೆ. ನೋಡ್ರಿ, ಒಳ್ಳೆ ಒಂದು ಕಣ್ಣುಗಳೇನೆ ಇದಾವೆ. ಬಹಳ ಅದ್ಭುತವಾಗಿ ಈ ಒಂದು ಕಣ್ಣುಗಳನ್ನ ನಾವು ನೋಡ್ಬೋದು ನೋಡ್ರಿ. ಇಳುವರಿಯಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ನೀವು ಅಲ್ಲೊಂದು ಮರ ಗಮನಿಸ್ಬೋದು ನೋಡ್ರಿ, ಇದು ಎಷ್ಟು ಇಳುವರಿ ಇದೆ. ಅದ್ರ ಕಣ್ಣುಗಳನ್ನ ನೋಡ್ರಿ ಎಷ್ಟು ಚಿಕ್ಕದಾಗಿ ಇದ ನೋಡ್ರಿ. ಆಲ್ಮೋಸ್ಟ್ ಆಲ್ 1, 2, 3, 4 ನೋಡ್ರಿ. ಈ ಕಣ್ಣುಗಳು ಎಲ್ಲಾನು ಎಲ್ಲ ಚಿಕ್ಕ ಕಣ್ಣುಗಳಿದೆ ನೋಡ್ರಿ. ಇಳುವರಿ ಯಾವ ರೀತಿ ಇದೆ ಅಂತೇಳಿ. ಇದು ಫಸ್ಟ್ ನೋಡ್ರಿ, ಇದನ್ನ ನೋಡ್ರಿ. ಸುಮ್ಮನೆ ನಾವು ಸುಖವಾಗಿ ಸಾಕ್ಬೇಕು ಅಂತಂದ್ರೆ ನನಗೆ ನೀರಿನ ಕೊರತೆ ಬಹಳ ಇತ್ತು ಸ್ನೇಹಿತರೆ. ನೀರಿನ ಕೊರತೆಯಿಂದನೂ ನಾನು ಚೆನ್ನಾಗಿ ಗಿಡನ ಸಾಕ್ಲಿಲ್ಲ. ಇನ್ನೊಂದು ಹಿರಿಯರು ಹೇಳಿದ್ದ ಪ್ರಕಾರ ಮಕ್ಕಳನ್ನ 12 ವರ್ಷದವರೆಗೂ ಶತ್ರುವಾಗಿ ಸಾಕ್ಬೇಕು, ಆಮೇಲೆ ಒಬ್ಬ ಒಳ್ಳೆ ಸ್ನೇಹಿತನಾಗಿ
ನಾವು ಕಾಣಬೇಕು. ಹಂಗಾದ್ರೆ ಒಳ್ಳೆಯ ಮಗ, ಒಳ್ಳೆಯ ನಡತೆ, ಒಳ್ಳೆಯ ನಾಗರಿಕತೆಯನ್ನು ಕಲಿತತೆ ಅನ್ನುವಂಥ ಹಿರಿಯರ ನೋಡಿ ಸ್ನೇಹಿತರೆ. ನಾನು ಅದಕ್ಕೆ ಒಂದು ಸ್ವಲ್ಪ ಅಡಿಕೆ ಗಿಡಕ್ಕೇನೆ ಕಂಪೇರ್ ಮಾಡ್ಕೊಂತ ನಾವೊಂದು 4-5 ವರ್ಷದವರೆಗೂ ಸ್ವಲ್ಪ ಸಣ್ಣ ಗಣ್ಣುಗಳು ಬೀಳೋವರೆಗೂ ಸಾಕಿ ನಾವೇನಿಲ್ಲ ಸ್ನೇಹಿತರೆ, ಇದಕ್ಕೆ ಗೊಬ್ಬರ ನೀರು ಚೆನ್ನಾಗಿ ಕೊಟ್ಬಿಟ್ರೆ ಸುಮ್ಮನೆ ಮೇಲಕ್ಕೆ ಹೋಗುತ್ತೆ. ಅದು 1 ಅಡಿ 1.25 ಅಡಿ ಬೇರೆ ರೈತರವೆಲ್ಲ ನಾನು ನೋಡಿದೆ. 1 ಅಡಿ 1.25 ಅಡಿವರೆಗನ ಒಂದೊಂದು ಕಣ್ಣು ಬರುತ್ತೆ. ಅದು ಹೆಚ್ಚು ಕಮ್ಮಿ ಮೇಲಕ್ಕೆ ಹೋದಂಗಲ್ಲ 40-50 ಅಡಿ 50 ಅಡಿ ಮೇಲಕ್ಕೆ ಹೋದ ತಕ್ಷಣನೇ ಅದು ತನ್ನ ಇದನ್ನ ಪವರ್ನ ಕಳ್ಕೊಂಡ್ಬಿಡ್ತೈತೆ. ಅಲ್ಲಿಂದ ಇಳುವರಿ ಕುಂಠಿತ ಆಗುತ್ತೆ. ಅದರ ಆಯಸ್ಸನ್ನೇ ಒಂದು 40-50 ಅಡಿ, ಆಮೇಲೆ ಅದು ಇರುತ್ತೆ, ಇಳುವರಿ ಕಮ್ಮಿ. ನೋಡ್ರಿ, ಇದು ಸುಮಾರು ಒಂದು 20-23-25 ವರ್ಷದ ಮರ ಇದೆ ನೋಡ್ರಿ ಸ್ನೇಹಿತರೆ, ಯಾವ ರೀತಿ ಇದೆ. ಅಲ್ಲಿ ಒಂದು ನೋಡ್ರಿ, ಇಳುವರಿಲಿ ಯಾವುದೇ ರೀತಿಯಾದಂತಹ ಒಂದು ತೊಂದರೆನಿಲ್ಲ. ಕಣ್ಣುಗಳು ಎಲ್ಲ ಚಿಕ್ಕವಿದಾವೆ. ಆ ಕಾಪುಗಳನ್ನೇ ನೀವು ನೋಡ್ಬೋದು. ಒಳ್ಳೆಯ ಒಂದು ಇಳುವರಿನ ನಾವು ನಿರೀಕ್ಷೆ ಮಾಡ್ಬೋದು ಸ್ನೇಹಿತರೆ. ನೋಡ್ತಾ ಇದ್ರೆ ನಾನು ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ತೋಟನ ಆದಷ್ಟು ಸ್ನೇಹಿತರೆ ಒಂದು ಸ್ವಲ್ಪ 4-5 ವರ್ಷದವರೆಗೂ ನಾವು ಒಂದು ಹಂತವಾಗಿ ಬೆಳೆಸ್ತಾ ಹೋಗ್ಬೇಕು ಸ್ನೇಹಿತರೆ. ಆಮೇಲೆ 4 ವರ್ಷದ ನಂತರ ಫಸಲು ಖರ್ಚಿದ್ಮೇಲೆ ಅದಕ್ಕೆ ಗೊಬ್ಬರ ಆಗಿರ್ಬೋದು, ತಿರ್ಗಿ ಆಮೇಲೆ ಮಣ್ಣು, ಕೆಲವು ರೈತರು ಮಣ್ಣು ಹಾಕ್ತಾರೆ ರೈತರಿಗೆ. ಆಮೇಲೆ ಎಲ್ಲಾ ರೀತಿಯ ಪೋಷಕಾಂಶಗಳನ್ನ NPK ರಾಸಾಯನಿಕವಾದ್ರೂ ಕೊಡ್ಬೋದು, ಜೈವಿಕವಾಗಾದ್ರೂ, ತಿರ್ಗಿ ಆಮೇಲೆ ಸಾವಯವ ಪದ್ಧತಿಯಲ್ಲಾದ್ರೂ ಒಂದು ಪೋಷಕಾಂಶಗಳನ್ನ ನಿರ್ವಹಿಸಿಕೆ. ಅದಕ್ಕೆ ನಾನು ಈ ವಿಡಿಯೋ ಮಾಡ್ಬೇಕು ಅನ್ನಿಸ್ತು. ಅದಕ್ಕೆ ಕೆಲವು ರೈತ ಬಾಂಧವರು ಬಂದು ನನ್ನ ಹತ್ರ ಹೇಳ್ತಾರೆ, ನನಗೆ ಇಷ್ಟಿಷ್ಟು ದಪ್ಪ ಬಡ್ಡೆ ಬಂದವೆ, ಭಾರಿ ಬಡ್ಡಿಗಳು, ಭಾರಿ ಚೆನ್ನಾಗಿ ಬಂದವೆ ಅಂತಂದು. ಆ ಗಿಡ ನೋಡಿದ್ರೆ ಅದು ಬೇಗನೆ ಅವಾಗ್ಲೇ 7-8 ಅಡಿ ಹೈಟಿಗೆ, ಆ ಫಸಲು ಕಚ್ಚಷ್ಟೊತ್ತಿಗೆ 10 ಅಡಿ ಬೆಳೆದಿರುತ್ತೆ ಸ್ನೇಹಿತರೆ. ಆಮೇಲೆ ನಂತರ ಅದು ಫಾಸ್ಟ್ ಆಗಿ ಬೆಳವಣಿಗೆ ಆಗ್ತಾ ಹೋದಂಗೆಲ್ಲ ಅದು ಕುಂಠಿತ ಆಗುತ್ತೆ. ಆದಷ್ಟು ಕಣ್ಣುಗಳು ಚಿಕ್ಕವಾಗಿರ್ಬೇಕು. ಕಣ್ಣುಗಳು ಚಿಕ್ಕವಿದ್ದಂಗೆಲ್ಲ ಇಳುವರಿ ಚೆನ್ನಾಗಿ ಬರುತ್ತೆ. ಪೋಷಕಾಂಶಗಳ ನಿರ್ವಹಣೆ ಮಾಡಿದಷ್ಟು ಒಳ್ಳೆಯ ಒಂದು ಇಳುವರಿಯನ್ನ ನಾನು ಕಾಣಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ ಸ್ನೇಹಿತರೆ. ಇಲ್ಲಿ ನೀವು ಗಮನಿಸ್ತಾ ಇದ್ದೀರ ನೋಡ್ರಿ, ಇದು ನಾವು ಸುಖವಾಗಿ ಸಾಕಿದ್ವಿ ನೋಡ್ರಿ. ಎಷ್ಟು ಗಣ್ಣುಗಳಿದಾವ ನೋಡ್ರಿ. ನೆಲದಿಂದ ಇದು 1 2 3 4 5 6 7 8 10 11ನೇ ಗಣ್ಣಿಗೆನೆ ಕಾಯಿ ಬಿಟ್ಟಿದೆ ಸ್ನೇಹಿತರೆ. ಈ ಗಣ್ಣುಗಳು ನೋಡ್ರಿ ಎಷ್ಟು ಚಿಕ್ಕವಿದಾವೆ. ಹೆಚ್ಚು ಕಮ್ಮಿ ಒಂದು 4 ಇಂಚು 5 ಇಂಚು 4 ಇಂಚಿಗೆನೆ ಈ ಗಣ್ಣಿದಾವೆ ನೋಡ್ರಿ. ಇಲ್ಲಿ ಫಸಲನ್ನ ಬಿಟ್ಟೈತಿ. ಯಾವುದೇ ರೀತಿಯಾಗಿ ಫಸಲು ಕುಂಠಿತ ಆಗಲ್ಲ ಸ್ನೇಹಿತರೆ. ಬಹಳ ನಮ್ಮ ರೈತ ಬಾಂಧವರು ಅದೇ ತರನೇ ಮಾಡ್ಕಂತಾರೆ ನೋಡ್ರಿ. ರೈತ ಬಾಂಧವರೇ ಎಲ್ಲಿದೆ ನೋಡ್ರಿ, ಹೆಚ್ಚು ಕಮ್ಮಿ ನಾನು ಸ್ವಲ್ಪ ಹೇಳಿದ್ರೆ ನಾನು ಸೊಂಟದ ಲೆವೆಲ್ಲಿಗಿದೆ ನೋಡ್ರಿ. ಈ ಸೊಂಟ ಸ್ವಲ್ಪ ಮೇಲಿದೆ, ಅವಾಗ್ಲೇ ಇದು ಹುಸಿ ಹೊಡೆದ ಸ್ನೇಹಿತರೆ. ಇದು ಒಂದು 5 ವರ್ಷದ ಒಂದು ಗಿಡ ಸ್ನೇಹಿತರೆ. 5 ವರ್ಷದ ಗಿಡ ನೋಡ್ರಿ ಎಲ್ಲಿದೆ. ನನ್ನ ಅಷ್ಟಕ್ಕೇನೆ ಲೆವೆಲ್ಲಿಗೆ 5 ವರ್ಷದ ಇದೆ. ಈಗ ನೀವು ಇದಕ್ಕೆ ಎಷ್ಟಾದ್ರೂ ತಾಕತ್ ಮಾಡ್ರಿ, ತಾಕತ್ ಮಾಡಿದಷ್ಟು ಒಂಬಾಳೆ ಚೆನ್ನಾಗಿ ಬರುತ್ತೆ. ತಿರ್ಗಾ ಒಳ್ಳೆ ಗರಿಯ ಬೆಳವಣಿಗೆನೂ ಬಹಳ ಚೆನ್ನಾಗಿರುತ್ತೆ. ಆದಷ್ಟು ರೈತ ಬಾಂಧವರೇ ಸಾವಯವ ಪದ್ಧತಿಯಲ್ಲಿ ಮಾಡದೆ ಸೂಕ್ತ ಅಂತಂದು ನಾನು ಜೀವಾಮೃತ ವೇಸ್ಟ್ ಡಿಕಂಪೋಸರ್ ಅನ್ನು ಮಾಡಿ ನಾನು ಈ ತೋಟನ ನಿರ್ವಹಣೆ ಮಾಡ್ತಾ ಇದ್ದೀನಿ. ನೀವೀಗ ಫಸಲನ್ನ ಸಾಕಷ್ಟು ವಿಡಿಯೋದಲ್ಲಿ ನೋಡಿದ್ದೀರ. ಈ ಒಂದು ಕಣ್ಣುಗಳ ಬಗ್ಗೆ
ಬಹಳ ರೈತ ಬಾಂಧವರು ನನ್ನ ಹತ್ರ ಮಾತಾಡ್ಬೇಕಾದ್ರೆ ಹೇಳೋರು, ಅದನ್ನ ನಾನು ಹೇಳ್ತಿದ್ದೆ, ಒಂದ್ ಸ್ವಲ್ಪ ತಾಳ್ಮೆ ಇರ್ಲಿ, ಒಂದ್ ಸ್ವಲ್ಪ ಕಷ್ಟವಾಗಿ ಸಾಕ್ರಿ, ಒಂದ್ 4 ವರ್ಷದವರೆಗೂ ಜಾಸ್ತಿ ರಿಸ್ಕ್ ತಗೊಂಡಂಗೆ, ನಂತರ ನೀವು ತಗೊಂಡಂಗೆಲ್ಲ ಅದು ಒಳ್ಳೆಯ ಒಂದು ಬೆಳೆನ ಕೊಡ್ತದೆ ಸ್ನೇಹಿತರೆ. ಈಗ ನೀವು ಇದು ಒಂಬಾಳೆ ಹೊಡೆದು ಕಾಯಿ ನಿಂತಿದೆ, ನೀವೀಗ ಅದಕ್ಕೆ ಪೋಷಕಾಂಶಗಳು ಕೊಟ್ಟಷ್ಟು ಹಿಂಗಾರು ಒಂಬಾಳೆಗಳು ದೊಡ್ಡದಾಗಿ ಒಳ್ಳೆ ಸೈಜ್ ಆಗಿ ಬರ್ತದೆ. ಈಗ ನೀವು ಎಷ್ಟು ಗೊಬ್ಬರ, ಎಷ್ಟು ಮಣ್ಣು, ಎಷ್ಟು ಪೋಷಕಾಂಶಗಳನ್ನು ಹಾಕಿದ್ರು ಆ ಗಿಡ ತಗೊಂಡು ಒಂದು ಇಳುವರಿಯ ಮೇಲೆ ಅದು ಪರಿಣಾಮ ಬೀರ್ತತೆ. ಒಳ್ಳೆ ಇಳುವರಿಯನ್ನ ನಾವು ಕಾಣ್ಬೋದು ಸ್ನೇಹಿತರೆ. ಮತ್ತೆ ಇನ್ನ ಒಂದು ಹೇಳೋದಾದ್ರೆ, ಇನ್ನ ಒಂದು ಗಿಡ ಐತೆ, ನಾನು ತೋರಿಸ್ತೀನಿ. ಅದು ಒಂದು 8 ವರ್ಷ ಒಂದ್ ಸ್ವಲ್ಪ ಇಲ್ಲಿ ನೆರಳಿರೋದ್ರಿಂದ ಅದು ಬೇಗ ಗ್ರೋತ್ ಆಗಿ ಬೆಳೆದತ್ತೆ. ನೋಡ್ರಿ, ರೈತರು ಈ ತರ ಮರನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಲ್ಲಿ ನೋಡ್ರಿ ಎಷ್ಟು ಗಣ್ಣಿಗೆ 11 ಗಣ್ಣಿಗೆ ನಾವು ಒಂಬಾಳೆನ ಕಂಡ್ವಿ. ಇಲ್ಲಿ ನೋಡ್ರಿ 1 2 3 4 5 7 8 9 10 11 12 13 14 15ನೇ ಕಣ್ಣು. 15ನೇ ಕಣ್ಣಿಗೆ ಈ ಚಿಕ್ಕದೊಂದು ಒಂಬಾಳೆ ನಾವು ಕಾಣಿಸ್ಕೊಂಡಿದ್ದೆ ಸ್ನೇಹಿತರೆ. ಇನ್ನ 1 ವರ್ಷದವರೆಗೂ ಯಾವುದೇ ರೀತಿಯಾಗಿ ಬರಲ್ಲ. ನೋಡ್ರಿ ಮರ ಎಷ್ಟು ಹೈಟ್ ಬೆಳೆಯುತ್ತೆ ಅಂತ. ಹೆಚ್ಚು ಕಮ್ಮಿ ಒಂದು 6 ಅಡಿ 6.5 ಅಡಿ ವರೆಗೂ 7 ಅಡಿ ಲೆಕ್ಕಾಚಾರಕ್ಕೆ ಇನ್ನ ಅದು ಒಂಬಾಳೆನೇ ಹೊಡೆದಿಲ್ಲ. ಇನ್ನು 7 ಅಡಿ ಹೊಡೆದಿಂದ 8 ಅಡಿ, ಇನ್ನು ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ 9 ಅಡಿ 10 ಅಡಿ ಹೋಗ್ಬಿಡ್ತಾರೆ ಸ್ನೇಹಿತರೆ. 10 ಅಡಿ ಹೋಯ್ತು ಅಂತಂದ್ರೆ ಇನ್ನೊಂದು 30-40 ಅಡಿ ಮಾತ್ರ ಇದರ ಒಂದು ಬೆಳವಣಿಗೆ ಇರುತ್ತೆ. ಆಮೇಲೆ ಹೆಚ್ಚಿಗೂ ಹೈಟ್ ಹೋದಂಗೆಲ್ಲ ಇಳುವರಿ ಕಮ್ಮಿ ಆಗುತ್ತೆ ಸ್ನೇಹಿತರೆ. ಹಿಂಗಾರುಗಳು ಚೆನ್ನಾಗಿ ಬಂದ್ರು ಕಾಯಿ ಸೈಜ್ ಬರದೇ ಇರ್ಬೋದು. ತಿರ್ಗಿ ಅದಕ್ಕೆ ಪೋಷಕಾಂಶಗಳನ್ನ ಮೇಲೆ ಕೊಡೋಕ್ಕಾಗ್ದಲೇನೆ ಅದು ಒಂದ್ ಸ್ವಲ್ಪ ಕುಂಠಿತ ಆಗ್ಬೋದು. ಆದಷ್ಟು ನಾವು ಒಂದ್ ಸ್ವಲ್ಪ ಚಿಕ್ಕ ಗಣ್ಣುಗಳು ಬರಂಗೆ ನೋಡ್ಕೊಳ್ಳೋದ್ರಿಂದ ನಾವೇನ್ ಮಾಡ್ತೀವಿ ಅಂತಂದ್ರೆ ಸ್ವಲ್ಪ ಅಂತರ ಬೆಳೆಗಳಾಗಿ ಬಾಳೆ ಅವನ್ನೆಲ್ಲ ಹಾಕ್ಬಿಡ್ತೀವಿ ಸ್ನೇಹಿತರೆ. ಅದು ನೆರಳಿಗೆ ಸ್ವಲ್ಪ ಬೇಗ ಗ್ರೋತ್ ಆಗುತ್ತೆ. ಅದ್ರಾಗ ನಾವೆಲ್ಲ ಗೊಬ್ಬರ ಅದನ್ನೆಲ್ಲ ಯಥೇಚ್ಛ ಕೊಟ್ಟಾಗ ಅದು ದಪ್ಪ ಬರುತ್ತೆ. ಬುಡ ಎಲ್ಲ ದಪ್ಪ. ನೋಡ್ರಿ ಇದು ಬುಡ ಎಷ್ಟು ದಪ್ಪ ಇದೆ ನೋಡ್ರಿ. ಇದ್ರ ಸುತ್ತಲೇ ಸುಮಾರು 1-1.5 ಅಡಿ 2 ಅಡಿ ಇರ್ಬೋದು. ಇದು ಸೀದಾ 13-14 ಗಣ್ಣುಗಳಾದ್ರೂ ಅದು ಇಳುವರಿ ಇಲ್ಲ. ಅದರಿಂದ ಸ್ನೇಹಿತರೆ, ಆದಷ್ಟು ಹೊಸ ತೋಟ ಮಾಡ್ತಾ ಇರೋರು ದಯವಿಟ್ಟು ಒಂದ್ ಸ್ವಲ್ಪ ಬೆಳವಣಿಗೆಯ ಬಗ್ಗೆ ಮತ್ತೆ ಈ ಕಣ್ಣುಗಳ ಬಗ್ಗೆ ಗಮನ ಹರಿಸ್ರಿ. ಎಲ್ಲ ಕಣ್ಣುಗಳು ಚಿಕ್ಕವಾಗಿದ್ರೆ ಅದು ಒಂದು ಅರ್ಧ ಅಡಿವರೆಗೂ ಬಂದ್ರೆ ಪರವಾಗಿಲ್ಲ. ನಾನು ಹೇಳೋದು 4 ಇಂಚ್ ಹೇಳ್ತೀನಿ. 4 ಇಂಚು 3 ಇಂಚು 2 ಇಂಚು 1 ಇಂಚ್ವರೆಗನ್ನ ಬಂದ್ರೆ ಚೆನ್ನಾಗಿರುತ್ತೆ ಇಳುವರಿ. ನಾನು ಗಿಡ ತೋರಿಸಿದ್ನಲ್ಲ, ಆ ಗಿಡಕ್ಕೇನೆ ಇದ್ರೆ ಚೆನ್ನಾಗಿ ಸ್ನೇಹಿತರೆ. ಈಗ ತೆಳುವಾಗಿರೋಷ್ಟು ಬಂದೋಬಸ್ತು ದಪ್ಪನಾಗಿರಲ್ಲ ಸ್ನೇಹಿತರೆ. ಈಗ ನಾನೇ ಇಷ್ಟು ದಪ್ಪ ಇದ್ದೀನಿ. ನಾವೇನಾದ್ರೂ ಜಾಸ್ತಿ ಕೆಲಸ ಮಾಡೋಕ್ಕಾದ್ರೆ ಆಗೋದಿಲ್ಲ. ಅದೇ ನಮ್ಮ ಜೊತೆಗೆ ನಮ್ಮ ಬ್ರದರ್ ಅವರೆಲ್ಲ ಇದ್ದಾರೆ. ಅವರು ಒಳ್ಳೆ ಎಷ್ಟೊತ್ತು ಕೆಲಸ ಮಾಡಿದ್ರು ಅವ್ರಿಗೆ ಸುಸ್ತಾಗಲ್ಲ. ಎಷ್ಟು ಕೆಲಸ ಬೇಕಾದ್ರೂ ಅವರು ನಿರ್ವಹಣೆ ಮಾಡ್ತಾರೆ. ನೋಡಿ, ಈ ಒಂದು ಮರನ ನಾವು ಉದಾಹರಣೆಯಾಗಿ ಇಟ್ಕೊಂಡು ಈ ಒಂದು ತೋಟನ ನಿರ್ವಹಣೆ ಮಾಡಬೇಕು ಅಂತಂದು ನಾನು ಹೇಳ್ತೀನಿ ಸ್ನೇಹಿತರೆ. ನಾನು ಯಾವುದೇ ರೀತಿಯಾಗಿ ಒಂದು ಅಗ್ರಿಕಲ್ಚರ್ ಓದಿಲ್ಲ, ಮತ್ತೆ ಯಾವುದೇ ರೀತಿಯಾಗಿ ನಮಗೆ ಮಾಹಿತಿ ಇಲ್ಲ. ನಾನು ಒಂದು 20-25 ವರ್ಷದ ಈ ಒಂದು ಅನುಭವದಿಂದ ಅನುಭವದ ಮಾತುಗಳನ್ನ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ನಾನು ಹೇಳೋ ಮಾಹಿತಿ ಏನಾದರೂ ತಪ್ಪು ಅನಿಸಿದ್ರೆ, ಮತ್ತೆ ನಾನು ಹೇಳಿದ್ದು ಸರಿ ಇಲ್ಲ, ಈ ರೀತಿ ಏನಾದ್ರು ಇದೆ ಅಂತಂದು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಹಂಚ್ಕೊಂಡ್ರೆ ನೆಕ್ಸ್ಟ್ ನಾನು ವಿಡಿಯೋ ಮಾಡೋದಕ್ಕೆ ಅನುಕೂಲ ಆಗ್ತೈತೆ ಅಂತ ಹೇಳ್ತಾ ಸ್ನೇಹಿತರೆ, ಈ ವಿಡಿಯೋವನ್ನ ಒಂದು ಲೈಕ್ ಮಾಡ್ರಿ. ಎಲ್ಲ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನ ಶೇರ್ ಮಾಡ್ರಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣಂತೆ. ನಮಸ್ಕಾರ ರೈತ ಬಾಂಧವರೇ.